ವೀಕ್ಷಕರೇ, ಕಳೆದ ಸಲ 18 ವರ್ಷಗಳ ನಂತರ ಆರ್ಸಿಬಿ ಮೊದಲ ಸಲ ಟ್ರೋಫಿಯನ್ನ ಗೆದ್ದಿತ್ತು. ಆಗ ಈ ಅಂಬಾಟಿ ರಾಯುಡು ಏನ್ ಹೇಳಿದ್ರು ಗೊತ್ತಾ? ಈ ಆರ್ಸಿಬಿ ಮೊದಲ ಕಪ್ಪನ್ನು ಗೆಲ್ಲೋದಕ್ಕೆ 18 ವರ್ಷ ಸಮಯವನ್ನ ತೆಗೆದುಕೊಳ್ತು. ಬಹುಶಃ ಮುಂದಿನ ಕಪ್ಪನ್ನು ಗೆಲ್ಲೋದಕ್ಕೆ 36 ವರ್ಷಗಳ ಸಮಯ ತೆಗೆದುಕೊಳ್ಬಹುದು ಅಂತ ಹೇಳಿದ್ರು. ಆದ್ರೆ ಅವರು ಕನ್ಸಲ್ಲೂ ಕೂಡ ಊಹೆ ಮಾಡಿರ್ಲಿಲ್ಲ ಆರ್ಸಿಬಿ ಈ ಸಲನೂ ಕೂಡ ಕಪ್ಪು ನಮ್ಮದೇ ಅಂತ, ಸತತ 2ನೇ ಬಾರಿಗೆ ಕಪ್ಪನ್ನ ದೋಚ್ಕೊಳ್ಳುತ್ತೆ ಅಂತ. ವೀಕ್ಷಕರೇ, ಒಂದ್ ಮಾತಿದೆ, ದೇವರು ಕೊಟ್ರೆ ಮನೆಯ ಮೇಲ್ಚಾವಣಿನೇ ಒಡೆದು ಹೋಗುವಂತೆ ಕೊಡ್ತಾನೆ ಅಂತ. ಈಗ ಆರ್ಸಿಬಿಯ ಪರಿಸ್ಥಿತಿ ಹಾಗೇನೇ ಇದೆ. ಯಾಕೆಂದ್ರೆ 17 ವರ್ಷಗಳ ಕಾಲ ಒಂದು ಟ್ರೋಫಿಯನ್ನು ಕೂಡ ಗೆಲ್ದಂತ ತಂಡ ಈಗ ಸತತ 2 ಟ್ರೋಫಿಗಳನ್ನ ಗೆದ್ದಿದೆ. ಅದು ವಿರಾಟ್ ಕೊಹ್ಲಿ ಅವರು ಮೊದಲ ಎಸೆತದಿಂದ ಕೊನೆಯ ಬಾಲ್ವರೆಗೂ ಮೈದಾನದಲ್ಲೇ ಇದ್ರು. ಈ ಒಂದು ಪಂದ್ಯದಲ್ಲಿ ವಿರಾಟ್ ನಿಜವಾದ ವಿರಾಟ್ ರಂತ ಇನ್ನಿಂಗ್ಸ್ ಅನ್ನ ಆಡಿದ್ರು. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು. ಅದರಲ್ಲೂ ಕೂಡ ಅವರು ಮೈದಾನದಲ್ಲೇ ಈ ಒಂದು ಪಂದ್ಯವನ್ನ ನಾನೇ ಗೆಲ್ಲಿಸ್ತಿನಿಂದ ಕೊನೆಗೂ ಬೌಂಡ್ರಿಯನ್ನ ಬಾರಿಸಿ ಪಂದ್ಯವನ್ನ ಮುಗಿಸಿದ್ರು. ಈ ಗುಜರಾತ್ ಟೈಟನ್ಸ್ ಟಾಸ್ ಅನ್ನ ಸೋತು 155 ರನ್ ಅನ್ನ ಗಳಿಸಿದಂತ ಕ್ಷಣದಲ್ಲೇ ಪಂದ್ಯ ಬಹುತೇಕ ಮುಗ್ದಂತಾಗಿತ್ತು. ನಿಜ ಹೇಳ್ಬೇಕು ಅಂದ್ರೆ ಈ ಒಂದು ಪಂದ್ಯ ಟಾಸ್ ನಲ್ಲಿ ಮುಗಿದೋಗಿತ್ತು. ಪವರ್ ಪ್ಲೇಯಲ್ಲೇ 2 ವಿಕೆಟ್ಗಳು ಬಿದ್ದಿದ್ವು. ಐಪಿಎಲ್ ನ ಇತಿಹಾಸದಲ್ಲಿ ಸತತ 2 ವರ್ಷ ಟ್ರೋಫಿ ಗೆದ್ದಿರುವಂತಹ ತಂಡಗಳು ಕೇವಲ 3 ತಂಡಗಳು ಮಾತ್ರ. ಮತ್ತೆ ಆರ್ಸಿಬಿಯ ನಾಯಕ ರಜತ್ ಪಾಟೀದಾರ್ ಮೊದಲ ನಾಯಕ ಆಗಿದ್ದಾರೆ. ತಮ್ಮ ಮೊದಲ ನಾಯಕತ್ವದ ಸೀಸನ್ ನಲ್ಲಿ ಟ್ರೋಫಿಯನ್ನು ಗೆದ್ದು 2ನೇ ಸೀಸನ್ ಅಲ್ಲೂ ಕೂಡ ಟ್ರೋಫಿಯನ್ನ ಗೆದ್ಕೊಂಡಿದ್ದಾರೆ. ನನ್ನ ಪ್ರಕಾರ ಈ ರಜತ್ ಪಾಟೀದಾರ್ ಬಹಳ ಅಂಡರ್ ರೇಟೆಡ್ ಆಟಗಾರ. ಯಾಕೆಂದ್ರೆ ಎಲ್ಲರೂ ಕೂಡ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡ್ತಿದ್ದಾರೆ. ಆದ್ರೆ ವಿರಾಟ್ ನ ತಂಡ ಕೆಕೆಆರ್ ಗಿಂತ ಕೂಡ ಮುಂದೆ ಹೋಗಿ ದೊಡ್ಡ ದಾಖಲೆಯನ್ನ ನಿರ್ಮಿಸಿದೆ. ಸಿಎಸ್ಕೆ 2010 ಮತ್ತು 2011ರಲ್ಲಿ ಸತತ 2 ಟ್ರೋಫಿಯನ್ನ ಗೆದ್ಕೊಂಡಿತ್ತು. ಮುಂದೆ ಮುಂಬೈ ಇಂಡಿಯನ್ಸ್ 2019 ಮತ್ತು 2020ರಲ್ಲಿ 2 ಟ್ರೋಫಿಯನ್ನ ಬಾಚಿಕೊಂಡಿತ್ತು. ಈಗ ನಮ್ಮ ಆರ್ಸಿಬಿ 2025 ಮತ್ತು 2026ರಲ್ಲಿ ಸತತವಾಗಿ 2 ಟ್ರೋಫಿಯನ್ನ ಗೆದ್ಕೊಂಡಿದೆ. ಇದಕ್ಕಿಂತಲೂ ಕೂಡ ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ ಇದು ಆರ್ಸಿಬಿಯ ದಶಕ ಅಂದ್ರೆ ತಪ್ಪಾಗೋದಿಲ್ಲ. ಏಕೆಂದ್ರೆ WPL 2024, IPL 2025, WPL 2026 ಮತ್ತು IPL 2026 ಈ ಎಲ್ಲ ಟ್ರೋಫಿಗಳು ಕೂಡ ನಮ್ಮ ಪಾಲಾಗಿವೆ. ಇದರಲ್ಲೂ ಕೂಡ ಒಂದೇ ವರ್ಷದಲ್ಲಿ ಮಹಿಳಾ ಪ್ರೀಮಿಯರ್ ಲೀಗ್ ಮತ್ತು IPL 2 ಕೂಡ ಗೆದ್ದಂತ ಮೊದಲ ಫ್ರಾಂಚೈಸಿಯಾಗಿ ಆರ್ಸಿಬಿ ಹೊರಹೊಮ್ಮಿದೆ. ಈ ಒಂದು ಕ್ಷಣದಲ್ಲಿ ಕೃಣಾಲ್ ಪಾಂಡ್ಯ ಹೇಳಿದಂತ ಮಾತು ನೆನಪಾಗುತ್ತೆ. ಅವರು ಹೇಳಿದೇನಪ್ಪ ಅಂದ್ರೆ ಅರ್ಧ ಯುದ್ಧವನ್ನ ಆಕ್ಷನ್ ನಲ್ಲೇ ಗೆಲ್ಲಲಾಗುತ್ತೆ ಅಂತ. ಆದ್ರೆ ಆರ್ಸಿಬಿ ಉತ್ತಮ ತಂಡ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಪಂಜಾಬ್ ಕೂಡ ಒಳ್ಳೆ ತಂಡವನ್ನ ಕಟ್ಟಿತ್ತು. ಆದ್ರೆ ಅವರ ಪತನ ಒಂದು ವಿಚಿತ್ರ ಕಥೆ ಆಯಿತು. ಆದ್ರೆ ಈ ಒಂದು ಸೀಸನ್ ಶುರುವಾದಾಗಿಂದನೇ ಎಲ್ರಿಗೂ ಗೊತ್ತಿತ್ತು ಆರ್ಸಿಬಿ ಒಂದು ಅದ್ಭುತ ತಂಡ ಅಂತ. ವಿರಾಟ್ ಕೊಹ್ಲಿ ಕೂಡ ಇದೇ ಒಂದು ಮಾತನ್ನ ಹೇಳಿದ್ರು. ಈ ಬಾರಿ ತಂಡ ಕೇವಲ ನನ್ನ ಮೇಲೆ ಅವಲಂಬಿತವಾಗಿಲ್ಲ, ಪಂದ್ಯವನ್ನ ಗೆಲ್ಲಿಸಬಲ್ಲಂತ ಆಟಗಾರರು ನಮ್ಮ ಬಳಿ ಇದ್ದಾರೆ ಅಂತ ಅವರು ಹೇಳಿದ್ರು. ಇವ್ರ ಬಳಿ ಉತ್ತಮ ಬೌಲರ್ಗಳಿದ್ರು. ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್, ರಸಿಕ್ ದಾರ್, ಕೃಣಾಲ್ ಪಾಂಡ್ಯ ಈ ರೀತಿ ಎಲ್ಲರೂ ಅದ್ಭುತ ಪ್ರದರ್ಶನ ಕೊಟ್ಟಿದ್ರು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ತಂಡ ಬಲಿಷ್ಠವಾಗಿತ್ತು, ನಾಯಕತ್ವ ಕೂಡ ಬಲಿಷ್ಠವಾಗಿತ್ತು. ಹಾಗಾಗಿ ಟ್ರೋಫಿ ಕೂಡ ಆರ್ಸಿಬಿಯ ಪಾಲಾಯಿತು. ಅದರಲ್ಲೂ ಕೂಡ ವಿರಾಟ್ ರವರು ನಿನ್ನೆ ಬೇರೆ ಲೆವೆಲ್ ನಲ್ಲೇ ಇದ್ರು. ಇಂಥ ವಿರಾಟ್ ಕೊಹ್ಲಿಯನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಯಾಕೆಂದ್ರೆ ಅವರ ಆ ಆಕ್ರಮಣಕಾರಿ ರೂಪ ಪ್ರತಿ ದಿವಸ ಕಾಣಿಸೋದಿಲ್ಲ. ಶುಭ್ಮನ್ ಗಿಲ್ ಜೊತೆ ಕ್ಯಾಚ್ ವಿಚಾರದಲ್ಲಿ ವಾದವನ್ನ ಮಾಡುವುದಾಗ್ಲಿ, ಅಂಪೈರ್ಗೆ ಕ್ಯಾಚ್ ತೀರ್ಪನ್ನ ಬದಲಾಯಿಸಿ ಅಂತ ಹೇಳುವುದಾಗ್ಲಿ, ಸುದರ್ಶನ್ ರವರನ್ನ ನಿರಂತರವಾಗಿ ಕಿಚಾಯಿಸೋದಾಗ್ಲಿ, ಮಸಾಜ್ ಅನ್ನ ಮಾಡಿಸ್ಕೊಳ್ತಿದ್ದಾಗ್ಲೂ ಕೂಡ ಮುಖಭಾವನ ತೋರಿಸೋದಾಗ್ಲಿ, ಇಂಥ ವಿರಾಟ್ ನಮ್ಗೆ ಪ್ರತಿ ದಿವಸ ನೋಡೋದಕ್ಕೆ ಸಿಗೋದಿಲ್ಲ. ಹಿಂದಿನ ಪಂದ್ಯದಲ್ಲೂ ಕೂಡ GT ತಂಡ ಫೋಟೋ ಸೆಷನ್ ಮಾಡ್ತಿದ್ದಾಗ ವಿರಾಟ್ ಅವರತ್ತ ವಿಶೇಷ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು. ಈ ರೀತಿಯ ವಿರಾಟ್ ಕೊಹ್ಲಿಯನ್ನ ನೋಡೋದೇ ಒಂದು ವಿಶೇಷ ಅನುಭವ. 17 ವರ್ಷಗಳ ಕಾಲ ಒಂದೇ ತಂಡಕ್ಕೆ ನಿಷ್ಠೆಯಿಂದ ಇದ್ದು ಟ್ರೋಫಿ ಸಿಗದೆ ಕಾದು ನಂತರ ಸತತ 2 ಸೀಸನ್ಗಳಲ್ಲಿ ಟ್ರೋಫಿಯನ್ನ ಗೆಲ್ಲೋದು ಸಾಮಾನ್ಯ ವಿಷಯ ಅಲ್ವೇ ಅಲ್ಲ. ವಿರಾಟ್ ಕೊಹ್ಲಿ ನಿಜವಾಗ್ಲೂ ಶ್ರೇಷ್ಠರೇ. ಚೇಸ್ ಮಾಸ್ಟರ್ ಎಂಬ ಪದಕ್ಕೆ ನಿಜವಾಗ್ಲೂ ವಿರಾಟ್ ಬಿಟ್ರೆ ಬೇರೆ ಯಾರೂ ಇಲ್ಲ. ವೀಕ್ಷಕರೇ, ಜಗತ್ತಿನ ಅತಿ ದೊಡ್ಡ T20 ಲೀಗ್ನ ಅತಿ ದೊಡ್ಡ ಪಂದ್ಯದಲ್ಲಿ ಈ ವಿರಾಟ್ ಕೊಹ್ಲಿ ಅವರ ವೃತ್ತಿ ಜೀವನದ ಅತಿ ವೇಗದ ಅರ್ಧ ಶತಕವನ್ನು ನಿನ್ನೆ ಪೂರೈಸಿದರು. ನಾನ್ಯಾಕೆ ಸರ್ವಶ್ರೇಷ್ಠ, ಸರ್ವಕಾಲಿಕ ಶ್ರೇಷ್ಠ ಚೇಸ್ ಮಾಸ್ಟರ್ ಅನ್ನೋದನ್ನ ಜಗತ್ತಿಗೆ ಮತ್ತೊಮ್ಮೆ ತೋರಿಸ್ಕೊಂಡಂತ ಇನ್ನಿಂಗ್ಸ್ ಇದು. ಅಹಮದಾಬಾದ್ನ ಆ ಒಂದು ಸ್ಲೋ ವಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ನೆಲ ಕಚ್ಚಿ ನಿಲ್ದೆ ಹೋಗಿದ್ರೆ ಆರ್ಸಿಬಿ ಗೆಲುವು ಖಂಡಿತ ಕಷ್ಟ ಆಗ್ತಿತ್ತು. ಫೈನಲ್ ನಲ್ಲಿ ಕೊಹ್ಲಿ ಆಡಿದ್ದು ನಿಜಕ್ಕೂ ವಿರಾಟ್ ಆಟ. 19 ವರ್ಷಗಳ IPL ವೃತ್ತಿ ಜೀವನದಲ್ಲೇ ಅವರ ವೇಗದ ಅರ್ಧ ಶತಕ ಅಂದ್ರೆ 25 ಎಸೆತಗಳಲ್ಲಿ ಬಂದದ್ದು ಈ ಫೈನಲ್ ನಲ್ಲಿ. ಈ 12 ವರ್ಷಗಳಲ್ಲಿ 4 T20 ಫೈನಲ್ಗಳಲ್ಲಿ ಈ ವಿರಾಟ್ ಕೊಹ್ಲಿ ಆಡದಂತ ಆಟವನ್ನ ಒಂದ್ಸಾರಿ ನೋಡಿ. 2014ರ T20 ವಿಶ್ವಕಪ್ ಫೈನಲ್ ನಲ್ಲಿ ಅರ್ಧ ಶತಕ ಅಂದ್ರೆ 58 ಎಸೆತಗಳಲ್ಲಿ 77 ರನ್ಗಳು. 2016ರ IPL ಫೈನಲ್ ನಲ್ಲಿ ಅರ್ಧ ಶತಕ
ಇನ್ನು 2016ರ IPL ನ ಫೈನಲ್ ನಲ್ಲಿ ಅರ್ಧ ಶತಕ ಅಂದ್ರೆ 35 ಬಾಲ್ ನಲ್ಲಿ 54 ರನ್ ಅನ್ನ ಬಾರಿಸಿದ್ರು. ನಂತರ 2024ರ T20 ವಿಶ್ವಕಪ್ ಫೈನಲ್ ನಲ್ಲಿ ಅರ್ಧ ಶತಕ ಅಂದ್ರೆ 59 ಎಸೆತಗಳಲ್ಲಿ 76 ರನ್ ಬಾರಿಸಿದ್ರು. ಇನ್ನು 2026ರ IPL ಫೈನಲ್ ನಲ್ಲಿ ಅರ್ಧ ಶತಕ ಅಂದ್ರೆ 42 ಎಸೆತಗಳಲ್ಲಿ 75 ರನ್ ಅನ್ನ ಬಾರಿಸಿದ್ರು. ಒಂದು IPL ಟ್ರೋಫಿಗಾಗಿ ಒಂದೇ ತಂಡದಲ್ಲಿ 18 ವರ್ಷ ಕಾದಿದಂತ ವಿರಾಟ್ ಕೊಹ್ಲಿ ಒಂದೇ ವರ್ಷದ ಅಂತರದಲ್ಲಿ RCBಗೆ 2ನೇ ಕಪ್ ಅನ್ನ ತಂದ್ಕೊಟ್ರು. ಸತತ 2 ಟ್ರೋಫಿಯನ್ನ ಗೆದ್ದಂತ ನಾಯಕರು ಧೋನಿ ಮತ್ತು ರೋಹಿತ್ ಮಾತ್ರ ಇದ್ರು. ಈಗ ಈ ಒಂದು ಪಟ್ಟಿಗೆ ನಮ್ಮ ರಜತ್ ಪಾಟಿದಾರ್ ಕೂಡ ಸೇರ್ಕೊಂಡಿದ್ದಾರೆ. ವೀಕ್ಷಕರೇ, ಈ ವಿರಾಟ್ ಕೊಹ್ಲಿ ಕೇವಲ 1000 ರನ್ ಅನ್ನು ಗಳಿಸಿದ್ದಕ್ಕಾಗಿ ಮಾತ್ರ ಶ್ರೇಷ್ಠರಲ್ಲ. ಕಷ್ಟದ ಪರಿಸ್ಥಿತಿ ಬಂದಾಗಲೆಲ್ಲ ಅವರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಒತ್ತಡದ ಸಮಯದಲ್ಲಿ ತಂಡದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಅನೇಕ ಬಾರಿ ಒಬ್ಬರೇ ಪಂದ್ಯವನ್ನ ಗೆಲ್ಲಿಸಿದ್ದಾರೆ ಕೂಡ. ಇವತ್ತು ಕೂಡ ಅದೇ ಆಯ್ತು. ವೆಂಕಟೇಶ್ ಅಯ್ಯರ್ ಔಟ್ ಆದ ನಂತರ ಸತತವಾಗಿ ವಿಕೆಟ್ಗಳು ಬೀಳತೊಡಗಿದ್ವು. ಆದ್ರೆ ವಿರಾಟ್ ಅವರು ಗಟ್ಟಿಯಾಗಿ ನಿಂತು ಪಂದ್ಯವನ್ನ ಕೈಯಿಂದ ಜಾರೋದಕ್ಕೆ ಬಿಡ್ಲಿಲ್ಲ. ಆಮೇಲೆ ಅವರು ಕೇವಲ ನಿಧಾನವಾಗಿ ಮಾತ್ರ ಆಟ ಆಡ್ಲಿಲ್ಲ, ಅಗತ್ಯ ಇದ್ದಾಗ ಬೌಂಡ್ರಿಗಳನ್ನು ಕೂಡ ಬಾರಿಸಿದ್ರು. ಅದರ ಫಲವಾಗಿ ಇವತ್ತು ಇತಿಹಾಸ ನಿರ್ಮಾಣ ಆಯಿತು. IPL ಫೈನಲ್ ಇತಿಹಾಸದಲ್ಲೇ 2ನೇ ವೇಗದ ಅರ್ಧ ಶತಕ ದಾಖಲಾಯಿತು. ಇನ್ನು ಈ ವೆಂಕಟೇಶ್ ಅಯ್ಯರ್ ಕೂಡ RCBಗೆ ಒಂದು ದೊಡ್ಡ ವರದಾನವಾಗಿದ್ದಾರೆ. ದೊಡ್ಡ ಪಂದ್ಯಗಳಲ್ಲಿ ಅವರು ಯಾವಾಗಲೂ ಕೂಡ ಉತ್ತಮ ಪ್ರದರ್ಶನವನ್ನ ಕೊಡ್ತಾರೆ. ಈ KKR ಚಾಂಪಿಯನ್ ಆದಂತ ಸೀಸನ್ ಅನ್ನ ನೆನಪಿಸ್ಕೊಳ್ಳಿ. ಆ ವರ್ಷ ಕ್ವಾಲಿಫೈಯರ್ ಹಾಗೂ ಫೈನಲ್ ಈ ಎರಡರಲ್ಲೂ ಕೂಡ ಅವರು ಅದ್ಭುತ ಇನ್ನಿಂಗ್ಸ್ ಅನ್ನ ಆಡಿದ್ರು. ಈ ಒಂದೊಂದ್ ಸಾರಿ ನನಗೆ ಅನ್ಸೋದೇನಪ್ಪಾ ಅಂದ್ರೆ ಈ KKR ತನ್ನ ಅಹಂಕಾರದಿಂದನೇ ತನ್ನ ತಂಡವನ್ನ ಹಾಳು ಮಾಡ್ಕೊಳ್ತು ಅಂತ. ಶ್ರೇಯಸ್ ಅಯ್ಯರ್ ಮತ್ತು ವೆಂಕಟೇಶ್ ಅಯ್ಯರ್ನನ್ನ ಉಳಿಸ್ಕೊಂಡಿದ್ರೆ ಅದು ನಿಜಕ್ಕೂ ಇವತ್ತು ತುಂಬಾ ಬಲಿಷ್ಠ ತಂಡ ಆಗಿರ್ತಿತ್ತು. ಈ ವೆಂಕಟೇಶ್ 15 ಬಾಲಲ್ಲಿ 32 ರನ್ ಅನ್ನ ಗಳಿಸಿದ್ರು. 4 ಬೌಂಡ್ರಿ ಮತ್ತು 2 ಸಿಕ್ಸರ್ ಅನ್ನ ಬಾರಿಸಿದ್ರು. ಅವರ ಈ ಪ್ಲೇ ಆಫ್ ದಾಖಲೆ ನೋಡಿದ್ರೆ ನಿಜಕ್ಕೂ ಮತ್ತಷ್ಟು ಆಶ್ಚರ್ಯ ಆಗುತ್ತೆ. 2021ರಲ್ಲಿ 41 ಬಾಲ್ಗಳಲ್ಲಿ 55 ರನ್ ಅನ್ನ, ನಂತರ 32 ಬಾಲ್ನಲ್ಲಿ 50 ರನ್, ನಂತರ 2024ರ ಕ್ವಾಲಿಫೈಯರ್ ನಲ್ಲಿ 28 ಬಾಲ್ಗಳಲ್ಲಿ 51 ರನ್. ಈ ಬಾರಿ ಫೈನಲ್ ನಲ್ಲಿ 26 ಎಸೆತಗಳಲ್ಲಿ 52 ರನ್. ಇಂದಿನ ಪಂದ್ಯದಲ್ಲೂ ಕೂಡ 16 ಬಾಲ್ಗಳಲ್ಲಿ 32 ರನ್ ಗಳಿಸಿ 200ರ ಸ್ಟ್ರೈಕ್ ರೇಟ್ ಅನ್ನ ಕಾಯ್ದುಕೊಂಡ್ರು. ಇದು ನಿಜವಾಗ್ಲೂ ಕೂಡ ವಿಶೇಷ ಸಾಧನೆ. ಹಾಗೆ ನೋಡಿದ್ರೆ ಸಂಪೂರ್ಣ RCB ತಂಡನೇ ವಿಶೇಷ. ಭುವನೇಶ್ವರ್ ಕುಮಾರ್ ಈ ಒಂದು ಸೀಸನ್ ನಲ್ಲಿ ಅದ್ಭುತ ಪ್ರದರ್ಶನವನ್ನ ಕೊಟ್ರು. ನಿನ್ನೆ 4 ಓವರ್ನಲ್ಲಿ 27 ರನ್ ಅನ್ನ ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು. ಅದರಲ್ಲೂ ಆರಂಭದಲ್ಲಿ ಸಾಯಿ ಸುದರ್ಶನ್ ವಿಕೆಟ್ ಪಡೆದದ್ದು ಪಂದ್ಯಕ್ಕೆ ತಿರುವನ್ನ ಕೊಟ್ಟಿತ್ತು. ಕಳೆದ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು. ಫೈನಲ್ ಅಂತ ಪಂದ್ಯದಲ್ಲಿ 2 ವಿಕೆಟ್ ಪಡೆಯೋದು ನಿಜಕ್ಕೂ ದೊಡ್ಡ ಸಾಧನೆನೇ. ಈ ಒಂದು ಸೀಸನ್ ನಲ್ಲಿ ಭುವನೇಶ್ವರ್ ಕುಮಾರ್ 16 ಇನ್ನಿಂಗ್ಸ್ ಗಳಲ್ಲಿ 28 ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. 17ರ ಸರಾಸರಿಯಲ್ಲಿ 7ರ ಎಕಾನಮಿಯಲ್ಲಿ ಬೌಲಿಂಗ್ ಅನ್ನ ಮಾಡಿದ್ದಾರೆ. ಆದ್ರಿಂದ ಇವ್ರ ಬಗ್ಗೆ ಎಷ್ಟೇ ಹೊಗಳಿದ್ರು ಕೂಡ ಕಡಿಮೆನೆ. ಅದರಲ್ಲೂ ಕೂಡ ಇನ್ನೂ ಒಂದು ಸಂತೋಷದ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಸಾಧನೆ ಮಾಡಿದವರು ಭಾರತೀಯ ಬೌಲರ್. ಇನ್ನು ಈ ಹೇಜಲ್ವುಡ್ ರವರ ದಾಖಲೆ ಕೂಡ ಅಚ್ಚರಿಯಾಗಿದೆ. ಅವರು ಆಡದಂತ 2 IPL ಫೈನಲ್ ಅನ್ನ ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಹೇಜಲ್ವುಡ್ ಇವತ್ತಿನವರೆಗೂ ಯಾವುದೇ ಪ್ರಮುಖ ವೈಟ್ ಬಾಲ್ ಟೂರ್ನಿಯ ಫೈನಲ್ ಅನ್ನ ಸೋತಿಲ್ಲ. ಇವರನ್ನ ಎಷ್ಟು ಹೊಗಳಿದ್ರು ಕೂಡ ಕಡಿಮೆನೆ. ಇವತ್ತು RCB ಬಗ್ಗೆ ಮಾತನಾಡುವಾಗ ಯಾರ ಬಗ್ಗೆ ಮಾತನಾಡಬೇಕು, ಯಾರ ಬಗ್ಗೆ ಮಾತನಾಡಬಾರದು ಎಂಬುದೇ ಅರ್ಥ ಆಗೋದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಗುಜರಾತ್ ಟೈಟನ್ಸ್ ಒಳ್ಳೆ ತಂಡನೇ. ಅವ್ರ ಬಳಿ ಉತ್ತಮ ಭಾರತೀಯ ಬೌಲರ್ಗಳು ಇದ್ರು. ಇವತ್ತು ತಂಡದಲ್ಲಿ ಹರ್ಷದ್ ಖಾನ್ ಕೂಡ ಇದ್ರು. 150 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡುವಂತ ಯುವ ಬೌಲರ್ಗಳಿದ್ರು. ಭಾರತೀಯ ತಂಡಕ್ಕೆ ಆಯ್ಕೆಯಾಗುವಂತ ಕೆಲವು ಆಟಗಾರರು ಕೂಡ ಅವ್ರ ಬಳಿನೇ ಇದ್ರು. ಅವರ ಬೌಲಿಂಗ್ ವಿಭಾಗ ನಿಜಕ್ಕೂ ಬಲಿಷ್ಠವಾಗಿತ್ತು. ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಕೇವಲ ಬೌಲಿಂಗ್ ಆಲ್ರೌಂಡರ್ ಗಳ ಮೇಲೆ ಅವಲಂಬಿತ ತಂಡಗಳು IPL ನಂತಹ ದೊಡ್ಡ ಟೂರ್ನಿಗಳನ್ನ ಗೆಲ್ಲೋದು ಬಹಳ ಕಷ್ಟದ ಕೆಲಸ. ವಿಶೇಷವಾಗಿ 250+ ರನ್ಗಳು ಸಾಮಾನ್ಯವಾಗಿರುವಂತ ಈ ಒಂದು ಯುಗದಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಹಳೆವು. ಭವಿಷ್ಯದಲ್ಲಿ ಯಾರು ಸೋತ್ರು ಅನ್ನೋದನ್ನ ಜನ ನೆನ್ಪಿಟ್ಕೊಳ್ಳೋದಿಲ್ಲ. ಜನ ನೆನ್ಪಿಟ್ಕೊಳ್ಳೋದು ಒಂದೇ ವಿಷಯ, RCB 2025ರಲ್ಲಿ ಟ್ರೋಫಿಯನ್ನ ಗೆದ್ದಿತ್ತು, ಮತ್ತೆ 2026ರಲ್ಲಿ ಮತ್ತೆ ಟ್ರೋಫಿಯನ್ನ ಗೆಲ್ತು ಅಂತ. ಮತ್ತೆ ಈ ಅಂಬಾಟಿ ರಾಯುಡು ಮೊದಲ ಟ್ರೋಫಿ 18 ವರ್ಷಕ್ಕೆ ಬಂದಿದೆ, ಆದ್ರೆ 2ನೇ ಟ್ರೋಫಿ 36 ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಈಗ RCB ಅಭಿಮಾನಿಗಳು ಹೇಳ್ತಿರೋದು ಏನಪ್ಪಾ ಅಂದ್ರೆ ಅಂಬಾಟಿ ಅಣ್ಣ ಮುಂದಿನ ವರ್ಷ ಅಂದ್ರೆ 3ನೇ ಟ್ರೋಫಿಯನ್ನು ಕೂಡ ನಾವೇ ತರ್ತೀವಿ ಅಂತ. ಈಗ ಇರುವಂತ RCB ತಂಡವನ್ನ ನೋಡಿದ್ರೆ 3ನೇ ಟ್ರೋಫಿ ಕೂಡ ನಮ್ದೇ ಆಗುವಂತ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ ಅಂತ ಹೇಳ್ತಾ RCB 3ನೇ ಸತತ IPL ಟ್ರೋಫಿಯನ್ನು ಕೂಡ ಗೆಲ್ಲುತ್ತಾ ಅಂತ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಮಸ್ಕಾರ.